ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನೋಡ್ರಿ ನನ್ನ ಮಗ ವೆಲ್ಕಮ್ ಮಾಡ್ಲಿಕ್ಕತ್ತಾನ ಅಡುಗೆ ಮನೆಗೆ ಬಂದು. ವೆಲ್ಕಮ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳಿಕತ್ತಾನ. ನಾವು ಈಗ ಬೆಳಗ್ಗೆ ಟೀ ಮಾಡ್ಲಿಕ್ಕತ್ತೀನಿ. ಚಹಾ ನಮ್ಮ ಮನೆಯವ್ರಿಗೆ ಚಹಾ ಮಾಡತ್ತೀನಿ. ಚಹಾ ನಾವು ಹಾಲು ತೊಗೊತೀವಿ. ನಾನು ಚಹಾ ಕಾಫಿ ಏನು ಕುಡಿಯೋದಿಲ್ಲ. ನಮ್ಮ ಮನೆಯವ್ರಿಗೆ ಚಹಾ ಮಾಡ್ಲಿಕ್ಕತ್ತೇನೆ. ನನಗೆ ಹಾಲು, ನಮ್ಮ ಮನೆಯವ್ರಿಗೆ ಚಹಾ. ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಟು ಸ್ವಲ್ಪ ಕೂತ್ಕೊಂಡು ಚಹಾ ಕಾಫಿ ಕುಡ್ಕೊಂಡು ಕಾಸಿಪ್ ಮಾಡೋದು, ಮಾತಾಡೋದು ಮಾಡ್ಲಿಕ್ಕತ್ತೈತಿ. ಆ ಕಡೆ ನನ್ನ ಮಗಗ ಹೋಮ್ವರ್ಕ್ ಮಾಡ್ಸತ್ತಿದ್ವಿ. ಅವ್ರದ್ದು ಸ್ಕೂಲ್ ಸ್ವಲ್ಪ ಲೇಟ್ ಆಗಿರ್ತದೆ, ಅದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಕೂರ್ತಿರ್ತಾನೆ. ಬರೀ ಇವಾಗ ಕ್ಯಾಪ್ಸಿಕಮ್ ಪನ್ನೀರ್ ರೆಸಿಪಿ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ, 2 ಟೊಮ್ಯಾಟೊ. ನಾನೀಗ ಬೆಳಗ್ಗೆ ಟಿಫಿನಿಗೆ ಮಾಡ್ಲಿಕ್ಕತ್ತೀನಿ, ಅರ್ಜೆಂಟ್ ಇರೋದಕ್ಕೆ ಹಸಿದ ರುಬ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ತೀನಿ. ಈಗ ಜೀರಿಗೆ, ಏಲಕ್ಕಿ, ಆಮೇಲೆ ಚಕ್ಕೆ 1 ಇಂಚಿನಷ್ಟು, ಚಕ್ರಮೊಗ್ಗ, ಜಾಪತ್ರೆ, ಲವಂಗ 1-2-3 ಲವಂಗ, ಒಂದು ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕ್ರೀಮಿ ಥರ ಬರ್ಲಿಕ್ಕೆ ಕ್ಯಾಶ್ಯೂ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು. ಒಂದು ಸ್ವಲ್ಪ ರುಬ್ಬಿದ ಮೇಲೆ ಕ್ರೀಮ್ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಒಳಗೆ 1 ಚಮಚ ಎಣ್ಣೆ, 1 ಚಮಚ ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ತಗೊಂಡ್ಬಿಡೋಣ ಅದನ್ನು. ಸ್ವಲ್ಪ ಅದಕ್ಕೆ ರುಚಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿದರೆ ಜಲ್ದಿ ಫ್ರೈ ಆಗ್ತದೆ, ಸಾಫ್ಟ್ ಆಗ್ತದೆ. 1-2 ನಿಮಿಷ ಫ್ರೈ ಮಾಡಿದರೆ ಸಾಕು ಎಣ್ಣೆ ಒಳಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ. ಉರಿ ಜೋರಿಟ್ಟು ನಾವು ಫ್ರೈ ಮಾಡ್ಲಿಕ್ಕತ್ತೆ ನಾನು. ಎರಡು ನಿಮಿಷ ಮುಚ್ಚಿ ಬೇಯಿಸಿ ತೆಗೆದು ಇವಾಗ ಫ್ರೈ ಆಗಿದೆ. ಇದನ್ನು ಈಗ ಕಡೆಗೆ ತಗೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ. ಸಪ್ರೇಟ್ ಒಂದು ಪ್ಲೇಟಿಗೆ ತಕ್ಕೊಂಡು ಅದೇ ಉಳಿದಿರೋ ಎಣ್ಣೆಗೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ತಗೊಂಡ್ಬಿಡೋಣ ಪ್ಲೇಟಿಗೆ. ಹಾಗೆ ಉಳಿದಿರೋ ಎಣ್ಣೆ ಒಳಗೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡು ಮತ್ತೇನಿಲ್ಲ, ಜೀರಿಗೆ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಸ್ವಲ್ಪ ಬಾಳೋತ್ತನ ಫ್ರೈ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಹಸಿದ ರುಬ್ಕೊಂಡಿವಲ್ಲ, ಸ್ವಲ್ಪ ಜೀರಿಗೆ ಚಟಪಟ ಅನ್ನಲಿ. ಸಾಸಿವೆ ಹಾಕೋಂಗಿಲ್ಲ ಈ ಥರದ್ದು ಸಬ್ಜಿಗೆ, ಜೀರಿಗೆ ಅಷ್ಟೇ ಹಾಕ್ಕೊಳ್ತೇನೆ ನಾನು. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೋಬೇಕು. ಟೊಮೆಟೊದು ಹಾಕಿರೋದ್ರಿಂದ ಸಿಡಿತದೆ. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡೋಣ ಹಂಗೆ.
ಇವಾಗ ಸ್ವಲ್ಪ ಶಾಂತ ಆಯಿತು ಚಟಪಟ ಸಿಡಿಯೋದು. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ಅದು ಎಣ್ಣೆ ತೇಲಿ ಬರೋವರೆಗೂ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತ ಇರಬೇಕು. ಅವಾಗವಾಗ ತೆಗೆದು ಮುಚ್ಚಿಟ್ಬಿಡ್ಬೇಕು. ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡು ಬಿಡ್ಬೇಕು ಅದನ್ನು, ಹಸಿ ವಾಸನೆ ಹೋಗೋ ತನಕ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಮುಚ್ಚಿಟ್ಟು ಬೇಯಿಸ್ಕೊಂಡು ಬಿಡ್ರಿ ಒಂದು 10 ನಿಮಿಷ. ಅರಿಶಿನ ಪುಡಿ ಹಾಕಿದ್ದಿಲ್ಲ, ಅರಿಶಿನ ಪುಡಿ ಹಾಕತ್ತೀನಿ. ಆಮೇಲೆ ಈ ಕಡೆ ನಾವು ಒಂದು ಪನ್ನೀರ್ ಕ್ಯೂಬ್ ತೊಗೊಂಡೀನಿ, ಇದನ್ನು ಫುಲ್ ಯೂಸ್ ಮಾಡತ್ತೀನಿ. ಪನ್ನೀರನ್ನ ಒಂದು 5 ನಿಮಿಷ ಉಗುರು ಬೆಚ್ಚಗಿನ ನೀರೊಳಗೆ ಹಾಕಿ ಇಡಬೇಕು. ಸ್ವಲ್ಪ ಸಾಫ್ಟ್ ಆಗ್ತದೆ. ಫ್ರಿಜ್ನಾಗಿಂದ ತೆಗೆದ್ಮೇಲೆ ಉಗುರು ಬೆಚ್ಚಗಿನ ನೀರೊಳಗೆ ಒಂದು 5ರಿಂದ 10 ನಿಮಿಷ ಇಡಬೇಕು ಸೈಡ್. ನೋಡಿರಿ, ಇವಾಗ ಎಣ್ಣೆ ತೇಲ್ಕೊಂಬಂದದ, ಫುಲ್ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವು ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದು ಕ್ಯಾಪ್ಸಿಕಮ್ಮ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಪನ್ನೀರ್ ಹಾಕ್ಕೊಳ್ತೇನೆ. ಪನ್ನೀರ್ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿಕೊಡ್ರಿ. ಇನ್ನೂ ಸಣ್ಣದು ಬೇಕಾದ್ರೆ ಸಣ್ಣದು ಮಾಡಿಕೊಡ್ರಿ. ನಾನು ಬೆಳಗ್ಗೆ ಸ್ಕೂಲಿಗೆ ಮಾಡ್ತಿರೋದ್ರಿಂದ ಅರ್ಜೆಂಟ್ನಾಗ ದೊಡ್ಡದಾಗಿ ಹೆಚ್ಚು ಮಾಡೀನಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಸಬ್ಜಿ, ಟ್ರೈ ಮಾಡಿ ನೋಡಿರಿ. ಕೊತ್ತಂಬರಿ, ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು, ಬ್ಯಾಲೆನ್ಸ್ ಉಪ್ಪು ಖಾರ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗಲಿಕ್ಕೆ. ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಪನ್ನೀರ್ ಐಟಮ್ಗೆಲ್ಲ. ಸ್ವಲ್ಪ ಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಕುಕ್ ಮಾಡಿಬಿಟ್ರೆ ಅದು ಪನ್ನೀರ್ ಅದು ಎಲ್ಲ ಉಪ್ಪು ಖಾರ ಹಿಡ್ಕೊಳ್ತವೆ. ಮಸ್ತಾಗದ ನೋಡ್ರಿ, ಬರೀ ಸಾಫ್ಟಾಗಿ ಕುಕ್ ಆಗಿದೆ. ಇದಾಗಿತ್ತು ಇವತ್ತಿಂದ ನಮ್ಮದು ಪನ್ನೀರ್ ರೆಸಿಪಿ, ಕ್ಯಾಪ್ಸಿಕಮ್ ಪನ್ನೀರ್ ರೆಸಿಪಿ. ಇವಾಗ ನನ್ನ ಮಗಳಿಗೆ ಡಬ್ಬಿಗೆ ಹಾಕ್ಲಿಕ್ಕತ್ತೀನಿ ನಾನು. ಇವತ್ತಿಂದ ಒಂದು ರೆಸಿಪಿ ಶೇರ್ ಮಾಡೀನಿ. ಚಪಾತಿ, ಇದರ ಜೊತೆಗೆ ಚಪಾತಿ ಮಸ್ತ್ ಇರ್ತದೆ. ನಾವು ಯೂಶ್ವಲಿ ಇದ್ರ ಜೊತೆ ಚಪಾತಿನ ಮಾಡ್ತೇವೆ. ಚಪಾತಿ ಪನ್ನೀರ್ ನೋಡಿರಿ. ಆ ಕಡೆ ಸೈಡ್ ಅದನ್ನು ಬೇಯಕ್ಕೆ ಇಟ್ಟಾಗ ನಾನು ಈ ಕಡೆ ಚಪಾತಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇದೇ ಸ್ಪೀಡ್ನಾಗ ಆಗ್ತಿರ್ತಾವೆಲ್ಲ ಕೆಲಸ. ಎಸ್, ನಮ್ದು ಇವತ್ತಿಂದ ಊಟ, ಮಧ್ಯಾಹ್ನದ ಊಟ ಇದು ರೆಡಿ ಆಯಿತು. ಪನ್ನೀರು, ಕ್ಯಾಪ್ಸಿಕಮ್ ಪನ್ನೀರು, ಕರ್ಡ್ ರೈಸ್ ಮಾಡಿದ್ದೆ. ಆಮೇಲೆ ಕರ್ಡ್ ರೈಸು, ಬಿಸಿ ಬಿಸಿ ಚಪಾತಿ, ಸೈಡಿಗೆ ಈರುಳ್ಳಿ. ಇಷ್ಟು ಇವತ್ತಿಂದ ಮಧ್ಯಾಹ್ನದ ಊಟ. ಮಸ್ತಾಗಿತ್ತು ಸಬ್ಜಿ ಮಾತ್ರ. ಬಂದು ನಾನು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡ್ತಾ ಕೂತಿದ್ದೆ. ಇದು ಇವತ್ತಿಂದ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೈವ್ ಅಂತ ಬರ್ತದೆ ಯಾವಾಗಲೂ. ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.